ಅದ್ಭುತ. ಆದ್ರೆ ನಾರಾಯಣನಿಗೆ ದಿನನಿತ್ಯ ಮಾಡಿದ್ರು ಅದು ಅದ್ಭುತವಾಗುತ್ತೆ. ಅದರಿಂದ ಈಗ ಭಗವಂತನಿಗೆ ಭಗವಂತನ ಸ್ವರೂಪವಾಗಿರ್ತಕ್ಕಂಥ ಹರಿ ಸ್ವರೂಪರಾಗಿರ್ತಕ್ಕಂಥ ಅರ್ಚಕರಾಗಿರ್ತಕ್ಕಂಥ ಜಾನುಸ್ವಾಮಿಗಳು, ಜಾನಾರ್ದನ ಸ್ವಾಮಿಗಳು ಈಗ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಯಜ್ಞೋ ಭವೇದಂ ಧರ್ಮಂ ಪವಿತ್ರಂ ಪ್ರಜಾಪನಯ ಸಹನಂ ಪುರಸ್ತಾರೇ ಆಯುಷ್ಯಮಗ್ರಿಯಂ ಪ್ರತಿಮಂಜರ ಬ್ರಹ್ಮಯಜ್ಞೋ ಭವೇದಂ ಬಲಮಸ್ತುಭೇದಃ. ಈಗಾಗಲೇ ಸ್ವಾಮಿ ಅವರಿಗೆ ಯಜ್ಞೋಪವೀತ ಧಾರಣೆ ಆಗಿದೆ. ಉಪವೀತ ಅಂದ್ರೆ ಜನವಾರ ಕಾಣಿಸ್ತಾ ಇರ್ಬೋದು ನಿಮಗೆ. ಅಂದ್ರೆ ಅದರಲ್ಲಿ 2 ಭಾಗಗಳಾಗಿದೆ, 2 ಜನವಾರಗಳಿದೆ. ಮೊದಲನೇ ಜನವಾರ ಬ್ರಹ್ಮಚರ್ಯ ಜನವಾರ, ಅಂದ್ರೆ ನಾವು ಓದೋದಕ್ಕೆ ಹಾಕೊಡ್ತಕ್ಕಂಥ ಜನವಾರ. ಮದುವೆಯಾದ ನಂತರ ಇನ್ನೊಂದು ಜನವಾರ. ಸ್ವಾಮಿ ಹಾಗಾದ್ರೆ ಇನ್ನ ಮದುವೆ ಆಗಿಲ್ವಲ್ಲ, ಮಾಂಗಲ್ಯ ಧಾರಣೆ ಆಗಿಲ್ವಲ್ಲ ಅಂತ ನೀವು ಅನ್ಕೋಬಹುದು. ಹಿಂದಿನ ಕಾಲದಲ್ಲಿ ಮಾಂಗಲ್ಯ ಧಾರಣೆ ಇದಿರ್ಲಿಲ್ಲ. ಯಾವ ಪ್ರಯೋಗ ಇದ್ದಿತ್ತು? ಗಾಂಧರ್ವ ವಿವಾಹ ಪ್ರಯೋಗ ಇದ್ದಿತ್ತು. ಅಂದ್ರೆ ಒಂದು ಹುಡುಗಿಗೆ ಹುಡುಗ ಮೆಚ್ಚುಗೆಯಾಗಿ ಹಾರವನ್ನ ಬದಲಾವಣೆ ಮಾಡಿಕೊಂಡ್ರೆ ಅಲ್ಲಿಗೆ ವಿವಾಹ ಸಮಾಪ್ತಿ ಅಂತ ಹೇಳಿ. ಈಗಾಗಲೇ ಸ್ವಾಮಿಯವರಿಗೆ ವಿವಾಹ ಆಗಿದೆ, ಆದ್ರೂ ವಿಶೇಷವಾಗಿ ಜಗತ್ತಿಗೆ ತಿಳಿಸಬೇಕು ಅಂತ ಹೇಳಿ ಈಗ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಾರೆ. ಈಗ ಸ್ವಾಮಿಗಳ ಕೈಯಲ್ಲಿ ಮಾಂಗಲ್ಯ ಇದೆ. ಎಲ್ಲರ ಸಹಿತ ನಿಂತ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ಈಗ ಮಾಂಗಲ್ಯವನ್ನ ನಾವೆಲ್ಲ ಕಟ್ಟಬೇಕಾದ್ರೆ ಮದುವೆ ಮನೆಯಲ್ಲಿ ಒಂದು ಪುರೋಹಿತರು ಒಂದು ಶ್ಲೋಕ ಹೇಳ್ಕೊಡ್ತಾರೆ. ಏನಂತ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಘಂಟೆ ಪದ್ನಾಮಿ ಶುಭಗೆ ತ್ವಂ ಜೀವ ಶರದಾಂಶದಂ. ಅಂದ್ರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ, ನನ್ನ ಜೀವನಕ್ಕೋಸ್ಕರ, ಗಂಟೆ ಬದ್ನಾಮಿ ಶುಭಗೆ ತ್ವಂ ಜೀವ, ನಮ್ಮಿಬ್ಬರ ಜೀವನಕ್ಕೆ, ನಾವಿಬ್ಬರ ಸುಖಕ್ಕೋಸ್ಕರ ಈ ಮಾಂಗಲ್ಯ ಧಾರಣೆ ಮಾಡ್ಕೋತಾ ಇದೀವಿ ಅಂತೇಳಿ ಒಂದು ಹುಡುಗ ಹುಡುಗಿಗೆ ಸಂಕಲ್ಪ ಮಾಡಿ ಮಾಂಗಲ್ಯ ಧಾರಣೆ ಮಾಡ್ಕೋತಾನೆ. ಆದ್ರೆ ಭಗವಂತ ಯಾವ ರೀತಿ ಸಂಕಲ್ಪ ಮಾಡ್ತಾನೆ ಅಂತ ಹೇಳಿದ್ರೆ, ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ. ಲಕ್ಷ್ಮಿಗೆ ಹೇಳ್ತಾನೆ, ನೋಡಮ್ಮ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಇರವೇ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನವರೆಗೂ ಎಲ್ಲರನ್ನೂ ನೀನೇ ಸಾಕ್ಬೇಕು. ಯಾಕೆಂದ್ರೆ ಲಕ್ಷ್ಮಿ ಇಲ್ಲ ಅಂದ್ರೆ ಜೀವನ ಆಗುತ್ತಾ? ಲಕ್ಷ್ಮಿ ಇಲ್ಲ ಅಂದ್ರೆ ಆಗುತ್ತಾ? ಮತ್ತೆ ಗಂಟೆ ಬದ್ಧಾಮಿ ಶುಭಗೆ ಭಕ್ತಾನ ಮಂಗಳಂ ಗುರು. ಭಕ್ತರಲ್ಲಿರ್ತಾರೆ, ಭೂಮಿ ಮೇಲೆ ಇರ್ತಾರಲ್ವಾ ಭೂದೇವಿ, ನೀನ್ ಭೂಮಿ ಮೇಲೆ ಇರ್ತಕ್ಕಂಥ ಭಕ್ತರನ್ನೆಲ್ಲ ನೀನು ಸಾಕ್ಬೇಕು, ಅವರ ಕಷ್ಟ ನಷ್ಟಗಳಿಗೆ ಅನುಗ್ರಹ ಮಾಡಿಕೊಡ್ಬೇಕು ಅಂತ ಹೇಳಿ ಭಗವಂತ ಸಂಕಲ್ಪ ಮಾಡಿ ಹೇಳ್ತಾನೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಗಂಟೆ ಬದ್ನಾಮಿ ಶುಭಗೆ ಭಕ್ತಾನ ಮಂಗಳಂ ಗುರು ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ಎಲ್ಲರೂ ಹೇಳ್ಬೋದಲ್ವಾ? ಎಲ್ಲರೂ ಜೋರಾಗಿ ಹೇಳಿ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಗಂಟೆ ಬದ್ನಾಮಿ ಶುಭಗೆ ಭಕ್ತಾನ ಮಂಗಳಂ ಗುರು. ಎಲ್ಲರಿಗೂ ಮಂಗಳವನ್ನ ಪಾಡು ಅಂತೇಳಿ ಈಗ ಮಾಂಗಲ್ಯ ಧಾರಣೆ ಆಗ್ತಾ ಇದೆ. भगवते नमो नमः. दिव्या मांगल्य धारणां समर्पयामि. मांगल्य महालक्ष्मीने नमः. आरिद्राचूर्णकं समर्पयामि. कुंकुम सिंधूरां समर्पयामि. दिव्यगन्धान् लेपयामि. सर्वमङ्गलमाङ्गल्ये शिवे सर्वार्थसाधके देवी नारायणि नमः.
ಸಮಾಪ್ತಿ ಆಗ್ತಾ ಇದೆ. ನಾವೆಲ್ಲ ಒಂದು ಮದುವೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಖಾಲಿ ಕೈಲಿ ಹೋಗ್ತೀವ? ಉಂಗುರ ಹಾಕೊಂಡು ಒಂದು ಉಂಗುರ ಹಾಕೊಂಡು ಹೋಗ್ತಾರೆ, ಕೆಲವರು ಒಂದು ಬ್ಯಾಗ್ ತಗೊಂಡು ಹೋಗ್ತಾರೆ, ಏನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ ಕಡೆಯವರೆಲ್ಲ ನಮ್ ಗಿಫ್ಟ್ ತಗೊಂಡು ಹೋಗ್ತಾರೆ. ಈಗ ಇಲ್ಲಿ ಬಂದಿರ್ತಕ್ಕಂಥವರೇ ಬಂಧು ಬಾಂಧವರು, ಶ್ರೀಮನ್ ನಾರಾಯಣನ ಕಡೆಯವರಾಗಿ ನಾವಿದ್ದೇವೆ. ಹಾಗೆ ಶ್ರೀದೇವಿ ಭೂದೇವಿ ಕಡೆಯವರಾಗಿ ನಮ್ಮ ಆಕಾಶ ರಾಜ ಮತ್ತೆ ಸಮುದ್ರ ರಾಜ ಇದ್ದಾರೆ. ನೋಡೋಣ, ಹಿಂದಿನ ಕಾಲದಲ್ಲೆಲ್ಲ ವರದಕ್ಷಿಣೆ ಇತ್ತು. ಈಗ ವರದಕ್ಷಿಣೆಯನ್ನು ಕೊಡ್ತಾರೋ ಅಥವಾ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡ್ತಾರೋ? ಮೊದಲಿಗೆ ಹಿಂದಿನ ಕಡೆಯವರಿಂದನೇ ಪ್ರಾರಂಭ ಮಾಡಬೇಕು. ಒಂದು ಯಥಾಶಕ್ತಿ ದಕ್ಷಿಣೆ ತಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ. ನೀವು ಅಷ್ಟೇ, ನಿಮ್ಮ ಬಳಿಗೆ ತಟ್ಟೆ ಬರುತ್ತೆ, ನಿಮ್ಮ ಹೆಸರುಗಳನ್ನ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡಬಹುದು. ಇಷ್ಟು ವರಾಹಗಳನ್ನ ಕೊಟ್ಟಿದ್ದೇವೆ. ಈಗ 1000 ರೂಪಾಯಿ ಕೊಟ್ಟು ಅಂತ ಹೇಳಿ 1000 ವರಾಹಗಳು. 1000 ವರಾಹ ಅಂದ್ರೆ ಇಷ್ಟು, 1000 ವರಾಹ ಬೆಲೆ ಎಷ್ಟು? 1 ಲಕ್ಷ ಕೋಟಿ ಆಗುತ್ತೆ 1000 ವರಾಹಕ್ಕೆ. 1 ಲಕ್ಷ ಕೋಟಿ ಕೊಟ್ಟು ಅಂತ ಹೇಳಿ. ಈಗ ಹೆಣ್ಣಿನ ಕಡೆಯವರಾಗಿರ್ತಕ್ಕಂಥ ಶ್ರೀಮತಿ ಸ್ವಯಂಪ್ರಭಾ ಶ್ರೀಮಾನ್ ದಿಲೀಪ್ ಕುಮಾರ್ ರವರು ಶ್ರೀನಿವಾಸ ತಿರುಕಲ್ಯಾಣನ ಸೇವೆಗೋಸ್ಕರವಾಗಿ 501 ವರಾಹಗಳನ್ನ ಕೊಟ್ಟಿರ್ತಾರೆ. ಅವರಿಗೆ ಸನ್ಮಾನಗಳನ್ನು ಉಂಟು ಮಾಡಲಿ. ಶ್ರೀಮತಿ ಹೆಸರ ಕಾಸು ಕೊಡೋದಿಲ್ಲ. ಶ್ರೀಮತಿ ಲೇಖಾ ಶ್ರೀಮಾನ್ ಕಿರಣ್ ರವರು ದಂಪತಿಗಳಿಬ್ಬರು ಒಟ್ಟಾಗಿ ಕೊಡ್ತಾ ಇಲ್ಲ, ಸಪ್ರೇಟ್. ಅವ್ರ ಬೇರೆ ಲೆಕ್ಕ, ಸ್ವಾಮಿ ಬೇರೆ ಲೆಕ್ಕ ಅಂತ ಹೇಳಿ ಇಬ್ರು ಸಹಿತ 201 ವರಾಹಗಳನ್ನ ಕೊಟ್ಟಿರ್ತಾರೆ. ಈ ಕಡೆ ಶ್ರೀ ದೇವರು ಸರ್